ರಾಘವ್ ಅವರು ಸಿಸ್ಟರ್ ನನ್ನ ಮದುವೆಗೆ ನೀವೇ ಸಾಂಗ್ ಮಾಡಬೇಕು ಅಂತ ಇದ್ದರೆ ಇವಾಗ ಖಂಡಿತ ಬ್ರದರ್ ಕಾಂಟ್ಯಾಕ್ಟ್ ಮಾಡಿ. ಯಾವಾಗಿದೆ ಮದುವೆ ಡೇಟ್ ಫಿಕ್ಸ್ ಮಾಡಿ. ಡೇಟ್ ಫಿಕ್ಸ್ ಆದ್ಮೇಲೆ ನಮ್ಗೆ ಹೇಳಿ. ಅಡ್ವಾನ್ಸ್ ಆಗಿ ಹೇಳಿದೆ ಅಂದ್ರೆ ನಾವು ಆ ಡೇಟ್ಗೆ ಯಾವುದೇ ರೀತಿಯ ಬುಕ್ ಮಾಡ್ಕೊಳಂಗಿಲ್ಲ. ನಿಮ್ಮ ಒಂದು ಮದುವೆ ಫಿಕ್ಸ್ ಆದ್ಮೇಲೆ ಡೇಟನ್ನು ಕೊಡಿ, ನಾವು ಆ ಒಂದು ಮದುವೆಗೆ ಕಾರ್ಯಕ್ರಮ ಮಾಡಿಕೊಡ್ತೀವಿ. ದಯವಿಟ್ಟು ನೀವು ಕೇಳೋದು ಹೆಚ್ಚ, ನಾವು ಮಾಡೋದು ಹೆಚ್ಚ. ನೀವು ಕೇಳೋದಕ್ಕಿಂತ ನಾವು ಮಾಡೋದು ಹೆಚ್ಚು. ಹಾಗಾಗಿ ಒಂದು ಮದುವೆ ಕಾರ್ಯಕ್ರಮವನ್ನು ಮಾಡಿಕೊಡ್ತೀವಿ ಬ್ರದರ್. ಜಸ್ವಿತ್ ಸಿಸ್ಟರ್ ಹಾಯ್ ಅಂತ ಹೇಳಿದ್ರೆ ಹಾಯ್ ಸಿಸ್ಟರ್. ಊಟ ಆಯ್ತಾ ಸಿಸ್ಟರ್? ರಮ್ಯಾ ಸಿಸ್ಟರ್, ಇವ್ರ ಚಾನಲ್ ಜಸ್ವಿತ್ ಅಂತೇಳಿ, ಇವ್ರ ಹೆಸರು ರಮ್ಯಾ ಸಿಸ್ಟರ್. ಊಟ ಆಯ್ತಾ ನಿಮ್ಮದು? ಭೂಮಿ ಕ್ಲಾಕ್ಸ್, ನೀವು ಯೂಟ್ಯೂಬ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಸಿಸ್ಟರ್ ಅಂತ ಹೇಳ್ತಿದ್ರೆ, ನಾನು ಯೂಟ್ಯೂಬನ್ನು ಮೇ ತಿಂಗಳು 2024ರಲ್ಲಿ ಯೂಟ್ಯೂಬನ್ನು ಮಾಡಿದ್ದೀನಿ ಸಿಸ್ಟರ್. ತುಂಬ ಚಾನಲ್ ಬೇಗ ಮಾನಿಟೈಸ್ ಆಯಿತು ನಂದು. ಅದಕ್ಕೆಲ್ಲ ಎಲ್ಲರೂ ಸಪೋರ್ಟ್ ಮಾಡಿದರು. ನಿಜವಾಗಲೂ ಒಂದು 3-4 ತಿಂಗಳಲ್ಲಿ ನನ್ನ ಒಂದು ಚಾನಲ್ ಮಾನಿಟೈಸ್ ಆಗಿದೆ. ರಾಘವ್ ಅವರು ಸಿಸ್ಟರ್ ಓಕೆ ಅಂತ ಇದ್ದರೆ, ಓಕೆ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ಗುರುತಿಸಿ ಒಂದು ಕಾರ್ಯಕ್ರಮಕ್ಕೆ ಬನ್ನಿರಿ ಅಂತ ಹೇಳಿದ್ರಲ್ಲ, ದಯವಿಟ್ಟು ನಿಮ್ಮ ಒಂದು ಕರೆಗೆ ಹೋಗೊಟ್ಟು ಬರ್ತೀವಿ ನಾವು. ಸ್ಟಾರ್ ಮೇಕರ್ ಇದೆಯಾ ನಿಮ್ಮದು ಅಂತ ಸಿಸ್ಟರ್. ಹೌದು ಬ್ರದರ್, ನಾನು ಸ್ಟಾರ್ ಮೇಕರಿಂದನೇ ಇವತ್ತು ಎಲ್ಲ ಕಡೆ ವೈರಲ್ ಆಗಿರೋದು ನನ್ನ ಹೆಸರು. ನೀವು ಕೇಳಿರ್ಬೋದು ಮಂಜುಳಾ ಕೊಪ್ಪದ ಸಾಂಗ್ ಅಂತ ಹೇಳಿ ಫೇಸ್ಬುಕ್ಕಲ್ಲಿ. ನಾನು ಒಂದು ನನ್ನ ಸಾಹಿತ್ಯವನ್ನು ಬರೀತಿದ್ನಲ್ಲ, ನಾನು ಅದನ್ನು ಸ್ಟಾರ್ ಮೇಕರ್ನಲ್ಲೇ ಹಾಡಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಿದ್ದೆ. ಆವಾಗ ಅಪ್ಲೋಡ್ ಮಾಡಿದಾಗ ಲಕ್ಷ ಗಂಟ್ಲೆ ಅಲ್ಲ, ಕೋಟಿ ಗಂಟ್ಲೆ ವೀಕ್ಷಣೆ ಆಗಿದ್ದಾವೆ ನನ್ನ ಹಾಡುಗಳು. ನೀವು ಕೇಳಿರ್ಬೋದು ಮಂಜುಳಾ ಕೊಪ್ಪದ್ ಅಂತ ಹೇಳಿ. ನನ್ನೆಲ್ಲ ಹಾಡುಗಳು ಎಲ್ಲ ಕಡೆ ತುಂಬ ವೈರಲ್ ಆಗಿದ್ದಾವೆ. ಮೊದಲೇ ಸಲ ನಾನು ಯೋಧರ ಗೀತೆ ಬರೆದಿದ್ದೆ, ಅದೇ ಕೂಡ ನನಗೆ 1 ಮಿಲಿಯನ್ ಗಂಟ್ಲೆ ವ್ಯೂಸ್ ಬಂದಿದೆ. ಸ್ಟಾರ್ ಮೇಕರ್ ಇದೆ ಬ್ರದರ್ ನಂದು. ಅಲ್ಲಿ ಸೇಮ್ ಮಂಜುಳಾ ಕೊಪ್ಪದ್ ಸಿಂಗರ್ ಅಂತಲೇ ಇದೆ. ಜಸ್ವಿತ್ ಅವರು ಏನು ಅಡುಗೆ ಮಾಡಿದ್ರಿ ಸಿಸ್ಟರ್ ಅಂತ ಹೇಳ್ತಿದ್ದಾರೆ ರಮ್ಯಾ ಅವರು. ನಮ್ಮದು ಮಾಮೂಲಿ ಸಿಸ್ಟರ್, ಜೋಳದ ರೊಟ್ಟಿ, ಹೀರೆಕಾಯಿ ಎಣ್ಗಾಯಿ ಪಲ್ಯ, ಅನ್ನ ಸಾಂಬಾರು, ಇದೇ ಮಾಮೂಲಿ. ನಿಮ್ಮ ಸೈಡೆಲ್ಲ ರೈಸ್ ಅಂತ ಹೇಳಿದ್ರಲ್ಲ ನೀವು. ನಮ್ಮ ಸೈಡೆಲ್ಲ ಜೋಳದ ರೊಟ್ಟಿ ಇಲ್ಲ ಅಂದರೆ ಊಟನೇ ಇಲ್ಲ. 3 ಹೊತ್ತು ಅದೇ ನಮ್ಮದು. ಇನ್ನು ಎಲ್ಲ ಕಡೆಗೆ ಒಂದು ಚಾನಲ್ ಹೆಸರು, ಏನೇ ಚಾನಲ್ ಮಾಡಿಕೊಂಡ್ರು ನಾನು ಸ್ಟಾರ್ ಮೇಕರ್ಲಾಯಿತು ಮಂಜುಳಾ ಕೊಪ್ಪದ್ ಸಿಂಗರ್ ಅಂತಲೇ ಇದೆ. ಫೇಸ್ಬುಕ್ಕಲ್ಲಿ ಕೂಡ ಮಂಜುಳಾ ಕೊಪ್ಪದ್ ಸಿಂಗರ್ನ ಅಂತ ಇದೆ. ಆಮೇಲೆ ಯೂಟ್ಯೂಬಲ್ಲಿ ಕೂಡ ಒಂದು ಹಳ್ಳಿ ಸೊಗಡು ಅಂತ ಮಾಡಿದ್ದೇನೆ ನಾನು. ಹಳ್ಳಿ ಸೊಗಡು ಅಂದರೆ ಜಾನಪದ ಗೀತೆಗಳನ್ನ ಜಾಸ್ತಿ ಅಪ್ಲೋಡ್ ಮಾಡ್ತೀನಿ ನಾನಲ್ಲಿ, ಫೋಕ್ ಸಾಂಗ್ಸು. ಹಾಗೆ ನಾನು ಬರೆದಿರ್ತಕ್ಕಂಥ ಹಾಡುಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. ತುಂಬ ಚೆನ್ನಾಗಿದ್ದಾವೆ ಹಾಡುಗಳು. ಅಲ್ಲಿ ಕೂಡ ನೀವು ಕನೆಕ್ಟ್ ಆಗ್ಬೋದು. ನೋಡಿ ನನ್ನ ಹಾಡುಗಳು ಯಾವ ರೀತಿ ಇದ್ದಾವೆ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. ನೀವು ಹಾಡ್ತೀರಾ ಬ್ರದರ್? ರಾಘವ್ ಬ್ರದರ್ ಸ್ಟಾರ್ ಮೇಕರ್ ಯೂಸ್ ಮಾಡ್ತೀರಾ? ಭೂಮಿಕಾ ಸಿಸ್ಟರ್ ಹೋಗ್ಬಿಟ್ರು ಅಂತ ಕಾಣಿಸುತ್ತೆ. ಸಿಸ್ಟರ್ ರಮ್ಯಾ ಸಿಸ್ಟರ್ ಕೂಡ ಲೈವಿಂದ ಹೋದ್ರು ಅಂತ ಕಾಣಿಸುತ್ತೆ. ರಾಘವ್ ಬ್ರದರು, ಗಿಚ್ ಸಾಂಗ್ಸ್ ಬ್ರದರ್. ಏನಿಲ್ಲ, ನಾವು ವಿಡಿಯೋನ ಜನರಿಗೆ ಇಷ್ಟ ಆಗೋಂಥ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು. ಯಾವುದೇ ರೀತಿಯ ಕೆಟ್ಟದ್ದಾಗಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬಾರ್ದು. ನಾವು ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ವೀಡಿಯೋಗಳನ್ನ ಹಾಕಿದರೆ ಜನ ಇಷ್ಟಪಟ್ಟು ನೋಡ್ತಾರೆ. ಮೊದಲು ನಾವು ಜನರನ್ನು ಗಳಿಸ್ಕೋಬೇಕು. ಅವರ ಒಂದು ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು. ಎಲ್ಲರೂ ಅವರೆಲ್ಲ ಸಪೋರ್ಟ್ ಮಾಡಿದಾಗ ಮಾತ್ರ ನಾವು ಈ ಒಂದು ಚಾನಲಲ್ಲಿ ಬೆಳೆಯೋಕ್ಕೆ ಸಾಧ್ಯ. ನಾವಷ್ಟೇ ಬೆಳೆಯೋಕ್ಕಂತೂ ಸಾಧ್ಯ ಇಲ್ಲ. ದಯವಿಟ್ಟು ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಇಲ್ಲಿ ಎಲ್ಲರೂ ಒಬ್ರಿಗೊಬ್ರಿಗೂ ಸಪೋರ್ಟ್ ಮಾಡೋಣ, ಬೆಳೆಯೋಣ ಅಂತ ಹೇಳಿ ನನ್ನ ಆಸೆ. ಇಲ್ಲಿ ಅವ್ರು ಬೆಳೆದ್ರು ಇವ್ರು ಬೆಳೆದ್ರು ಅನ್ನೋ ಒಂದು ಭಾವನೆ ಬೇಡ. ಎಲ್ಲರೂ ಬೆಳೆಯೋಣ ನಾವು.